ಸೈಯದ ಇಮಾಮಿ ಹುಸೇನ್ಗೆ ಕೊಲೆ ಮಾಡಿದ ನಂತರ ಕುಟುಂಬಗಳಿಗೆ ಕರ್ಬಲಾ ಮೈದಾನದಲ್ಲಿ ಯಜೀದ್ಗಳು ಏನ್ ಮಾಡಿದ್ರು? ಅವ್ರು ಯಾವ ಜೋಪಡಿನಲ್ಲಿ ಕರ್ಬಲಾ ಮೈದಾನದಲ್ಲಿ ಜೋಪಡಿ ಹಾಕಿ ಏನ್ ಕುಂತಿದ್ರು? ಆರಾಮ್ ಮಾಡಕ್ ಕುಂತಿದ್ರು. ಅಲ್ಲಾಹು ಅಕ್ಬರ್. ಎಲ್ಲಾರು ಸೈನಿಕಗಳು ಎಲ್ಲಾರು ಹೆಣ್ಣು ಮಕ್ಕಳಿಗೆ ಹೊರಗಡೆ ಕರ್ಸಿದ ನಂತರ ನೋಡ್ರಿ ಯಾವ ರೀತಿ ಆ ಯಜೀದ್ಗಳು ಆ ಕಲ್ಮಾ ಊದಾ ಕುಂತಿರುವ ಜನರು ಹೆಣ್ಣು ಮಕ್ಕಳಿಗೆ ಸರಿಯಾಗಿ ಗೌರವ ಮರ್ಯಾದೆ ಕೊಟ್ಟಿಲ್ಲ. ಯಾರು ಹೆಣ್ಣು ಮಕ್ಕಳು? ನಿಮ್ಮ ಮನೆಯದು ಬ್ಯಾರೆ ಮಾತು. ಯಾಕಂದ್ರೆ ಅಹ್ಲೆ ಬೈತಿನ ಮನೆಯಿಂದ ಬಂದು ನಮ್ಮ ಹೆಣ್ಣು ಮಕ್ಕಳು ಏನಿಲ್ಲ, ಅವ್ರ ಕಾಲಿನ ಧೂಳು ಬರಾಬರಿ ನಮ್ಮ ಹೆಣ್ಣು ಮಕ್ಕಳು ಇಲ್ಲ ಮನೆ ಒಳಗೆ ಇರೋರು. ಯಾಕೆಂದ್ರೆ ಅಹ್ಲೆ ಬೈತ್ ಯಾರು? ಅವ್ರ ಇಡೀ ಮನೆಯವರು ಸ್ವರ್ಗನಲ್ಲಿ ಹೋಗೋರು ಇರು. ಯಾಕೆಂದ್ರೆ ಇಮಾಮಿ ಹುಸೇನನ ತಾಯಿಯವರು ಯಾರು? ತಾಯಿಯರು ಇಡೀ ಪ್ರಪಂಚನ ಹೆಣ್ಣು ಮಕ್ಕಳಿನ ಸರ್ದಾರು ಹಜರತ್ ಫಾತಿಮಾ ಝಹರಾ ಅವರು. ಅಂತಹ ಮನೆಯವರು ಹೆಣ್ಣು ಮಕ್ಕಳಿಗೆ ಏನ್ ಮಾಡಿದ್ರು? ಯಜೀದ್ಗಳು ಹೊರಗಡೆ ತಗೊಂಡು ಬಂದು ಅವ್ರ ಮೈ ಮೇಲೆ ಇರುವ ತಲೆ ಮೇಲೆ ಇರುವ ಪಟ್ಟವನ್ನು ಜಗ್ಗಿದ್ರು, ಪಟ್ಟವನ್ನು ಹಿಸ್ಕೊಂಡಿದ್ರು. ಪ್ರೀತಿಯ ಸಹೋದರರೇ, ಬೇಪರ್ದ ನೋಡಿದ್ದು ಮುಸಲ್ಮಾನ್ ಎಂತಹ ಜನರು ಯಜೀದ್ಗೆ ಪ್ರೀತಿ ಮಾಡಿರುವ ಜನರು ಏನ್ ಮಾಡಿದ್ರು? ಅಹ್ಲೆ ಬೈತಿನ ಮನೆಯವ್ರ ತಲೆ ಮೇಲಿಂದ ಪಟ್ಟವನ್ನು ಜಗ್ಗಿದ್ರು, ಬೇಪರ್ದ ಆದ್ರು. ಅಲ್ಲಾಹು ಅಕ್ಬರ್. ಅವ್ರ ಕೈಯಲ್ಲಿ ಏನ್ ಮಾಡಿದ್ರು? ಹಗ್ಗವನ್ನು ಕಟ್ಟಿದ್ರು. ಕಟ್ಕೊಂಡು ಪ್ರೀತಿಯ ಸಹೋದರರೇ ಎಲ್ಲಾರಿಗೆ ಒಂಟಿ ಹಿಂದಕ್ಕೆ ಜಕ್ಕೊಂಡು ಹೋಗಕ್ ಕುಂತಿದ್ದಾರೆ. ಅವ್ರ ಮನೆ ಏನಿತ್ತು? ಜೋಪಡಿಗಳು. ಒಂದೊಂದು ರಿವಾಯತ್ ನಲ್ಲಿ ಬಂದಿದೆ. ಬಹಳಷ್ಟು ಉಲಮಾ ಕರಾನ್ ಹೇಳಿದ್ದಾರೆ ಏನಂತ? ಆ ಜೋಪಡಿಗೆ ಇಮಾಮ್ ಹುಸೇನ್ ಆರಾಮ್ ಮಾಡಿದ್ರು. ಯಾವ ಜಗದಲ್ಲಿ ಇಮಾಮಿ ಹುಸೇನ್ ಅವರು ಆರಾಮ್ ಮಾಡಿದ್ರು? ಯಾವ ಜಗದಲ್ಲಿ ಇಮಾಮ್ ಹುಸೇನ್ ಮಲಗಿದ್ರು, ಕುರಾನ್ ತಿಲಾವತ್ ಮಾಡ್ತಿದ್ರು, ನಮಾಜ್ ಮಾಡ್ತಿದ್ರು? ಆ ಮನೆ ಒಳಗೆ ಆ ಜಗದಲ್ಲಿ ಆ ಯಜೀದ್ಗಳು ಬೆಂಕಿ ಹಚ್ಚಿ ಆ ಬೆಂಕಿ ಮೇಲೆ ಕುದುರೆವನ್ನು ಓಡಿಸಿ ಗುಣ್ಯಾಣ ಕುಂತಿದ್ರು, ಕುದುರೆವನ್ನು ಓಡಿಸಾ ಕುಂತಿದ್ರು. ಕರ್ಬಲಾ ಮೈದಾನದಲ್ಲಿ ಇಮಾಮಿ ಹುಸೇನ್ ಅವರು ಬೆಂಕಿಗೆ ತುಳಿದಿಲ್ಲ, ಯಜೀದ್ಗಳು ತುಳಿದಿದ್ದು ಕೆಲಸ ಇವತ್ತು ನಮ್ಮ ಮುಸಲ್ಮಾನ್ ಜನರು ಮಾಡಾ ಕುಂತಿದ್ದಾರೆ. ಕರ್ಬಲಾ ಮೈದಾನದಲ್ಲಿ ಪ್ರೀತಿಯ ಸಹೋದರರೇ, ನಾವು ಜಾಸ್ತಿ ದೂರ ಹೋಗೋದು ಅವಶ್ಯಕತೆ ಬೇಡ, ಇಲ್ಲೇ ಸಮೀಪ ತಗೊಳ್ಳೋಣ. ಹಜರತ್ ಜಮಾಲ್ ಶವಲಿ ರಹಿಮತುಲ್ಲಾ ಅಲೈಹಿ ರಾಣೆಬೆನ್ನೂರ್ ನಲ್ಲಿ ಆರಾಮ್ ಮಾಡಕ್ ಕುಂತಿದ್ದಾರೆ. ಅವರು ಮರಣ ಹೊಂದಿದ್ದು ಜಗ, ಆರಾಮ್ ಮಾಡಿದ್ದು ಜಗ ಇಲ್ಲಿ ಹಾಲ್ಗಿರಿ ಇದೆ. ಹಾಲ್ಗಿರಿ ಜಗದಲ್ಲಿ ಹಜರತ್ ಜಮಾಲ್ ಶವಲಿಯರು ಆರಾಮ್ ಮಾಡಿದ್ರು, ಇದ್ರು, ಜೀವನ ಮಾಡಿದ್ರು, ಜನರಿಗೆ ಒಳ್ಳೆವಾದ ಸಂದೇಶ ಕೊಡಕ್ ಕುಂತಿದ್ರು. ಇವತ್ತು ನಾವೇ ವಿಚಿತ್ರ ಆಗ್ತೀವಿ. ಏಕೆಂದ್ರೆ ಅಲ್ಲಿ ಬಹಳಷ್ಟು ಪವಾಡಗಳನ್ನು ಆಗಿದೆ. ಎಷ್ಟೋ ಹಿಂದೂ ಜನರು ಇವತ್ತಿಗಾಗಿ ನಂಬುತ್ತಾರೆ ಹಜರತ್ ಜಮಾಲ್ ಶವಲಿಯರು ರಾಣೆಬೆನ್ನೂರ್ ನಲ್ಲಿ ಇರಬಹುದು, ಆದ್ರೆ ಇಲ್ಲಿ ಆರಾಮ್ ಮಾಡಿದ್ರು. ನಾವ್ ಏನ್ ಕೇಳಿದ್ರೆ ಅವರು ಸತ್ಯನಿಂದ ನಮ್ಗೆ ಅಲ್ಲಾಹ್ ರಕ್ಷಿಸಿ ಕೊಡ್ತಾನೆ ಎಂದು ಎಲ್ಲರಿಗೂ ಇಮಾನ್ ಇದೆ, ಎಲ್ಲರ ಒಳಗೆ ಪ್ರೀತಿ ಇದೆ. ನಾವು ಎಲ್ಲರೂ ನಂಬುತ್ತೇವೆ. ಜಮಾಲ್ ಶವಲಿಯವರು ರಾಣೆಬೆನ್ನೂರ್ ನಲ್ಲಿ ಆರಾಮ್ ಮಾಡಕ್ ಕುಂತಿದ್ದಾರೆ, ಜೀವನ ಮಾಡಿದ್ದು ಹಾಲ್ಗಿರಿನಲ್ಲಿ ಬರೀ ಕುಂತಿದ್ದಾರೆ, ಹೇಳಿದ್ದಾರೆ. ಈಗ ಆ ಜಗದಲ್ಲಿ ಇಷ್ಟು ಪವಾಡಗಳು ಕರಾಮತಗಳು ಆಗ್ತಿದೆ ಅಂದರೆ ಇಮಾಮೆ ಹುಸೇನರು ಯಾವ ಜಗದಲ್ಲಿ ಆರಾಮ್ ಮಾಡಿದ್ರು, ಯಾವ ಜಗದಲ್ಲಿ ನಮಾಜ್ ಓದಿದ್ರು, ಯಾವ ಜಗದಲ್ಲಿ ಅಲ್ಲಾಹನ ಜಿಕ್ರ್ ಮಾಡಿದ್ರು, ಆ ಯಜೀದ್ಗಳು ಅದೇ ಜಗಕ್ಕೆ ಬೆಂಕಿ ಹಚ್ಚಿ ತುಳ್ಯಾಕ್ ಕುಂತಿದ್ರು. ಪ್ರೀತಿಯ ಸಹೋದರರೇ, ಅದೇ ಯಜೀದ್ಗಳು ಬೆಂಕಿ ಹಚ್ಚಿ ತುಳ್ಯಾಕ್ ಕುಂತಿದ್ರು. ಆ ಎಂತಾರು ಮುಸಲ್ಮಾನರು ಇದ್ರು, ಬೇಇಮಾನ್ ಮುಸಲ್ಮಾನ್ ಇದ್ರು, ಹೇಳ್ತಿದ್ರು ನಾವು ಮುಸಲ್ಮಾನರಂತೂ, ಕೆಲಸ ಯಜೀದ್ನ ಮಾಡಿದ್ರು. ಇವತ್ತು ಪ್ರಪಂಚದಲ್ಲಿ ಅಂತಹ ಜನರಿದ್ದಾರ? ಹೇಳ್ತಾರ ನಾವು ಮುಸಲ್ಮಾನರು? ಈ ಜನರು ಎಂತಹ ಜನರು? ಹಕ್ಕಿನ ಮಾತು ಹೇಳ್ರಿ, ಕುರಾನಿನ ಮಾತು ಹೇಳ್ರಿ, ಚುಟುಕಂತೈತಿ ಇವ್ರಿಗೆ. ಯಾವುದು ಕುರಾನ್? ನಮ್ಮಪ್ಪ ನಿಮ್ಮಪ್ಪ ತಂದಿದ್ದು ಕುರಾನ್ ಅಲ್ಲ, ಇಡೀ ಪ್ರಪಂಚಕ್ಕೆ ಪ್ರವಾದಿಯಾಗಿ ಬಂದಿರುವ ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ತಂದಿದ್ದು ಪವಿತ್ರವಾದ ಕುರಾನಿನ ಸಂದೇಶ ಕೊಡಕ್ ಕುಂತಿದ್ದೇನೆ. ನಮ್ಮಪ್ಪ ಬರೆದಿದ್ದು ಗ್ರಂಥ ಕೊಡಕ್ ಕುಂತಿಲ್ಲ ನಾನು ಇವ್ ಜನರಿಗೆ. ಪವಿತ್ರವಾದ ಕುರಾನ್ ಸಂದೇಶ ಕೊಡಕ್ ಕುಂತಿದ್ದೇನೆ. ಜನರು ಅಲ್ಲ ಈ ರೀತಿ ಹಾಕುಂತಿದ್ದಾನೆ ತನ್ನ ಭಕ್ತಾದಿಗಳಿಗೆ. ಇವ್ರಿಗೆ ಅದೇನು ಆಗ್ಬಿಟ್ಟಿದೆ. ಹೇಗೆ ಹೇಳಿದ್ರು ಹುಜೂರಿನ ಬಗ್ಗೆ ಹೇಳಿದ್ರೆ ಇಷ್ಟು ಆಗುತ್ತಿದೆ. ಈಗ ನಮ್ಮ ಕುಟುಂಬಗಳು ಹೇಳಿದ್ರೆ ಏನ್ ಮಾಡ್ತಿದ್ರಿ ಏನು? ಪ್ರೀತಿಯ ಸಹೋದರರೇ, ಅಹ್ಲೆ ಬೈತಿನ ಪ್ರೀತಿ ಮನೆಯವರಿಗೆ ನೋಡಿ ಈ ರೀತಿ ಶಿಕ್ಷೆ ಕೊಟ್ಟರು, ಈ ರೀತಿ ನೋವು ಕೊಟ್ಟರು. ಬೆಂಕಿ ಹಚ್ಚಿ ತುಳಿದಿದ್ರು. ಇವರು ಹೆಸರಿಗಾಗಿ ಮುಸಲ್ಮಾನರಾಗಿರ್ಬಹುದು, ಕೆಲಸಗಾಗಿ ಅಲ್ಲ. ಹಂಗಿದ್ದಿದ್ರೆ ಒದರಿ ಹೇಳ್ತಿದ್ದಿಲ್ಲ, ಹಂಗಿದ್ದಿದ್ರೆ ಜನರಿಗೆ ಕರೆಸ್ತಿದ್ದಿಲ್ಲ. ಜನರು ಹಜರತರು ಕುರಾನ್ ನಿಂದ ಹೇಳಿದಾರ, ಹಜರತರು ಪುಸ್ತಕಗಳು ತಗೊಂಡು ಹೇಳಿದಾರ, ಹಜರತರುಗಳಿಗೆ ಎಷ್ಟು ಪುಸ್ತಕಗಳಿದೆ ಎಲ್ಲ ತೋರಿಸಿ ಹೇಳಿದಾರ. ನಾವು ಮಾಡಕ್ ಕುಂತಿದ್ದು ತಪ್ಪಿದೆ, ನಾವು ಹಿಂದೆ ಸರಿಬೇಕು. ಅದು ಎಂತಾದು ಕುರಾನ್? ನಾಳೆ ಇವ್ರ ಮನೆ ಒಳಗೆ ಏನೋ ಈಗ ಚುಟುಕಂತೈತಿ, ಯಾರಿಗೆ ನೋವು ಆಗುತ್ತಿದೆ, ಅವ್ರ ಮನೆ ಒಳಗೆ ಏನಾದ್ರೆ ಸತ್ತಿದ್ರೆ ಅದೇ ಕುರಾನ್ ಬೇಕು. ಯಾರಾದ್ರೆ ಮನೆ ಒಳಗೆ ಸತ್ತಿದ್ರೆ ಅದೇ ಕುರಾನ್ ಬೇಕು. ಅವ್ರ ಮನೆ ಒಳಗೆ ಜನಾಜೆ ನಮಾಜ್ ಮಾಡಿಸ್ಬೇಕಂದ್ರೆ ಶರಿಯತ್ತು, ನಮ್ಮ ಹುಜೂರ್ ತಂದಿದ್ದು ಶರಿಯತ್ತಿನ ಕಾನೂನು ಬೇಕು. ಈಗ ಏನು ಹುಟ್ಟಿ ಬಂದಿದಾರ ಪ್ರಪಂಚದಲ್ಲಿ, ಅವ್ರದ್ದು ತಾಯಿ ಅವ್ರದ್ದು ತಂದೆ ಮೇಲೆ ಹಲಾಲ್ ಆಗಿದ್ದು ಎದರಿಂದ? ನಮ್ಮ ಹುಜೂರಿನ ಶರಿಯತ್ತಿನಿಂದನೇ ಹಲಾಲ್ ಆಗಿದೆ. ಅವ್ರದ್ದು ತಾಯಿ ಇಲ್ಲಾಂದ್ರೆ ಹರಾಮ್ ಆಗ್ತಿದ್ಲು. ಅದೇ ಶರಿಯತ್ ನಾನು ನಿಮ್ಗೆ ತೋರ್ಸಾಕ್ ಕೂತಿದ್ದೀನಿ. ನಿಮ್ಮ ತಾಯಿ ನಿಮ್ಮ ಅಪ್ಪನ ಮೇಲೆ ಹಲಾಲ್ ಆಗಿದ್ದಾಳ ಯಾವಾಗೂ? ಇದು ಶರಿಯತ್ನಿಂದ ಮದ್ವಿ ಮಾಡಿದ ನಂತರ ನಿಮ್ಮ ತಂದೆ ಮೇಲೆ ನಿಮ್ಮ ತಾಯಿ ಹಲಾಲ್ ಆಗಿದ್ದಾಳ. ಹಲಾಲ್ ಆಗಿದ ನಂತರ ನೀ ಹುಟ್ಟಿ ಬಂದಿದ್ಯಾ, ಇಲ್ಲಾಂದ್ರೆ ನೀನು ಹರಾಮ್ ಆಗ್ತಿದ್ಯಾ? ಈ ಶರಿಯತ್ ನಾನು ತೋರ್ಸಾಕ್ ಕುಂತಿದ್ದೇನೆ. ಅಷ್ಟರ ಬುದ್ಧಿ ಇಲ್ಲ ಇವರಿಗೆ.
ಇವ್ರು ಏನ್ ತಿಳ್ಕೊಂಡ್ಬಿಟ್ಟಿದಾರ, ನಾವು ನಡ್ಸ್ಕೊಂಡ್ ಬಂದಿದೆ ಹಾಕಿದೆ, ಉಳ್ಕಿದೆ ಏನಿಲ್ಲ. ಮಾಡ್ರಿ, ನೀವು ಮಾಡಕ್ ಕುಂತಿರಬಹುದು. ಇನ್ಶಾ ಅಲ್ಲಾಹ್ ಮೇಲೆ ನಂಬಿಕೆ, ಅಲ್ಲಾಹ್ ಮೇಲೆ ಭರೋಸೆ ಇದೆ. ನಮ್ಗೆ ಇಮಾಮೆ ಹುಸೇನ್ ಅವರು ಅಂತಹ ಆ ರೀತಿ ಸಂದೇಶ ಕೊಟ್ಟು ಹೋಗಿದ್ದಾರೆ. ಏನಂತ? ಜನರು ನೆನಪನ್ನು ಇಟ್ಕೊರಿ, ಕರ್ಬಲಾ ಮೈದಾನ್ ದೊಡ್ಡವಾದ ಮೈದಾನ್, ಕರ್ಬಲಾ ಮೈದಾನ್ ದೊಡ್ಡವಾದ ಮೈದಾನ್. ಆ ಮೈದಾನ್ನಲ್ಲಿ 2 ಗ್ರೂಪಿನ ಜನರಿದ್ರು. ಒಂದು ಗ್ರೂಪ್ ಕಡೆ ಇಮಾಮಿ ಹುಸೇನ್ ಅವರು ಇದ್ರು. ಇಮಾಮಿ ಹುಸೇನ್ ಕಡೆ ಎಷ್ಟು ಜನರಿದ್ರು? 72 ಜನರು. 72 ಜನರು. ಯಜೀದ್ ಕಡೆ ಎಷ್ಟು ಜನರಿದ್ರು? 22,000 ಸೈನಿಕಗಳು. 22,000 ಸೈನಿಕಗಳು ಜಾಸ್ತಿ ಆದಾರ, ಇನ್ನು 72 ಜನರು ಜಾಸ್ತಿ ಆದಾರ? ಯಾರು ಜಾಸ್ತಿ ಅದಾರ? ಯಾರ ಕಡೆ ಶಕ್ತಿ ಜಾಸ್ತಿ ಇದೆ? ಯಜೀದ್ ಕಡೆ ಹೌದಿಲ್ಲ. ಆದರೆ ಇವತ್ತಿನ ಜನರು ಅದನ್ನೇ ತಿಳ್ಕೊಂತಾರ. ಏನಂತ? ಹಜರತರು ಹೇಳ್ತಾರ, ಅವ್ರ ಹಿಂದೆ ಮುಂದೆ 10 ಜನರು ಇರಬಹುದು, 15 ಜನರು ಇರಬಹುದು. ನಾವು ಮಾಡೋರು ನೋಡಿ ಎಷ್ಟು, ಅರ್ಧಕ್ಕರ್ಧ ಊರ್ ಐತಿ, ಬ್ಯಾರೆ ಊರಿನ ಜನರು ನಮ್ ಜೊತೆ ಅದಾರ. ಹಾಯ್ 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 ಹಾಯ್, ಎಷ್ಟು ಒಳ್ಳೆತನ ಹೇಳಕ್ ಕುಂತಿದ್ದೀರಪ್ಪ ನೀವು. ಬ್ಯಾರೆ ಜನರು ನಿಮ್ಮ ಜೊತೆ ಅದಾರ, ನಾವು ನಂಗೆ ಟೆನ್ಷನ್ ಇಲ್ಲ. ಈ ಮಾತು ಹೇಳಿ ಹೆದರಸ ಹೋಗ್ಬೇಡ್ರಿ. ಕರ್ಬಲಾ ಮೈದಾನ್ನಲ್ಲಿ ಇಮಾಮ್ ಹುಸೇನ್ ನಮ್ಗೆ ತೊರಸ್ ಹೋಗಿದ್ದಾರೆ. ನನ್ನ ಆಶಿಕೆಗಳು, ನನ್ಗೆ ಪ್ರೀತಿ ಮಾಡಿರುವ ಜನರು ನೆನಪಿಟ್ಕೋರಿ, ಈ ಮೈದಾನದಲ್ಲಿ ನನ್ನ ಕಡೆ 72 ಜನರು ಇದ್ರು, ಯಜೀದ್ ಕಡೆ 22,000 ಸೈನಿಕಗಳು ಇದ್ರು. ಆದ್ರೆ ಎಲ್ಲಾರು ಜನರು ಮುಸಲ್ಮಾನ್ ಇದ್ರು, ಕಲ್ಮಾ ಓದ್ತಿದ್ರು, ಕುರಾನ್ ಓದ್ತಿದ್ರು, ನಮಾಜ್ ಮಾಡ್ತಿದ್ರು. ಆದ್ರೆ ಹೆಸರಿಗಾಗಿ ಎಲ್ಲಾ ಕೆಲಸ ಮಾಡ್ತಿದ್ರು. ಹೃದಯ ಒಳಗೆ ನಿಯತ್ತೇನಿತ್ತು? ನಾವು ಯಜೀದನ ಮಾತು ಕೇಳಿ ಮಾಡಕ್ ಬಂದಿದ್ದೇವೆ. ಆದ್ರೆ ಇಮಾಮಿ ಹುಸೇನ್ ಸಂದೇಶ ಕೊಡಕ್ ಬಂದಿದ್ದಾರೆ. 72 ಜನರು ಏನಿದ್ರು, ತನ್ನ ದೀನಗಾಗಿ ಶಹೀದ್ ಆದ್ರು, ತನ್ನ ದೀನಗಾಗಿ ಜೀವನ ತ್ಯಾಗ ಮಾಡಿದ್ರು. ಆದ್ರೆ ಪ್ರೀತಿಯ ಸಹೋದರರೇ, ಕಯಾಮತ್ ಬರ ತನಕ ಎಷ್ಟು ವರ್ಷ ಆಯ್ತು ಇಮಾಮಿ ಹುಸೇನ್ ಅವರು ಸಾವು ಹೊಂದಿ, ಮರಣ ಹೊಂದಿ, ತನ್ನ ಜೀವನ ತ್ಯಾಗ ಮಾಡಿ. ಆದ್ರೆ ನೋಡ್ರಿ, 22,000 ಜನರಿನ ಇವತ್ತಿಗಾಗಿ ಹೆಸರು ಜೀವಿತಿಲ್ಲ. 72 ಜನರು ಎಷ್ಟು ದೀನಗಾಗಿ ತನ್ನ ಜೀವನ ತ್ಯಾಗ ಮಾಡಕ್ ಬಂದಿದ್ರು ಕಯಾಮತ್ ತನಕ, ಅಂತ ಹೆಸರಿನ ಇವತ್ತಿಗಾಗಿ ಜೀವಿತಿದೆ. ಆ ಜನರಿನ ಹೆಸರು ಇವತ್ತಿಗಾಗಿ ಜೀವಿತಿದೆ. ನಮ್ಗೆ ಎಷ್ಟು ನೂರಾರು ಜನರು ಅದಾರ ಅದು ನಮ್ಗೆ ಮುಖ್ಯ ಅಲ್ಲ. ಕರ್ಬಲಾ ಮೈದಾನದಲ್ಲಿ ಎಷ್ಟು ಜನರು ಇಮಾಮ್ ಹುಸೇನ್ಗೆ ಪ್ರೀತಿ ಮಾಡೋರಿದ್ರು, ಅದೇ ನಮ್ಗೆ ಸಾಕಾಗಿದೆ. ಸಾಕು, ಅಷ್ಟು ಪ್ರೀತಿ ನಮ್ಗೆ, ಅಷ್ಟೇ ನಮ್ಗೆ ಪ್ರೀತಿ ಸಾಕು. ಈ ನಮ್ಮ ಮೇಲೆ ಇಮಾನ್ ಇದೆ. ನೀವು ಬ್ಯಾರೆ ಜನರಿಗೆ ನೋಡಿ ಬೆನ್ನಿನ ಹಿಂದೆ ಓಡಾಕ್ ಕುಂತಿದ್ದೀರಾ, ನಾವು ಇಮಾಮ್ ಹುಸೇನ್ಗೆ ನೋಡಿ ನಾವು ಬಿಟ್ಟು ಸರಿಯಾಗಿ ಕುಂತಿದೀವಿ. ಇದೇ ನಮ್ಮ ಪ್ರೀತಿ, ಇದೇ ನಮ್ಮ ಪ್ರೀತಿ. ಯಾರು ರಾಜ್ಕುಮಾರ್ ಆಗಿದಾರ, ಯಾರು ಅಧ್ಯಕ್ಷರಾಗಿದ್ದಾರ, ಯಾರು ಜವಾಬ್ದಾರಿ, ಅದು ನಂಗೆ ಮುಖ್ಯ ಅಲ್ಲ. ಅವ್ರ ಕಡೆ ಏನು ಇದೆ, ಯಾರು ಜವಾಬ್ದಾರಿ ತಗೊಂಡ್ರು, ಯಾರು ಲೀಡರ್ ಆಗಿದ್ರು, ಅವ್ರ ಒಳಗೆ ಕುರಾನಿನ ಪ್ರೀತಿ ಇದೆಲ್ಲ, ನಾವು ಮೊದಲಿಗೆ ಇದು ನೋಡ್ತೀವಿ. ಅವರು ಒಳಗೆ ಇಮಾಮಿ ಹುಸೇನ್ ತಂದಿದ್ದು ಸಂದೇಶ ಐದಿಲ್ಲ, ನಾವು ಮೊದಲಿಗೆ ಇದು ನೋಡ್ತೀವಿ. ಆಮೇಲೆ ನಾವು ಒಪ್ಕೊಂತೀವಿ ಅವ್ ಎಷ್ಟು ದೊಡ್ಡವಾರ ಇದ್ರೆ ನೀ ಅಲ್ಲೇನಪ್ಪ, ನಾವು ಇಮಾಮ್ ಹುಸೇನ್ಗೆ ಪ್ರೀತಿ ಮಾಡಿ ನಾವು ಇಲ್ಲಿರ್ತೀವಿ. ಇದು ನಮ್ಮ ಇಮಾನು. ಕರ್ಬಲಾ ಮೈದಾನಲ್ಲಿ 72 ಜನರು ದೀನಗಾಗಿ ತನ್ನ ಜೀವನ ತ್ಯಾಗ ಮಾಡಿದ್ರು. ಹಾಯ್ ಹಾಯ್ ಸುಬ್ಹಾನಲ್ಲಾ. ಇವತ್ತಿಗಾಗಿ ಹೆಸರು ಜೀವಿತಿದೆ, ಇವತ್ತಿಗಾಗಿ ಜೀವಿತ ಹೆಸರಿದೆ. ಆ ಹೆಣ್ಣು ಮಕ್ಕಳಿಗೆ ಹೆಸರು ಏನು? ದೇಹನಿಂದ ತಲೆ ಮೇಲಿಂದ ಪಟ್ಟವನ್ನು ಕಸ್ಕೊಂಡ್ರು, ಜಗ್ಗಿದ್ರು. ಜಗ್ಗಿದ ನಂತರ ಹಾಯ್ ಹಾಯ್ ರಿವಾಜ್ ನಲ್ಲಿ ಬಂದಿದೆ. ಉಲಮಾ ಕರಾಮ್ ಹೇಳಿದ್ದಾರೆ ಏನಂತ? ಆ ಚಿಕ್ಕ ಹುಡುಗಿ ಬೀಬಿ ಸಕೀನಾ ಇವತ್ತು ನಮ್ಮ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳಿಗೆ ಬಾಳು ಏನಿದೆ ಪ್ರೀತಿ ಇದೆ. ಇಮಾಮಿ ಹುಸೇನನ ಮೇಲೆ ಬಾಳ್ ಪ್ರೀತಿ ಇದೆ. ಅಯ್ಯೋ, ಅವ್ರಂಗೆ ಪ್ರೀತಿ ಮಾಡೋರು ಯಾರಿಲ್ಲ. ಎಷ್ಟು ಪ್ರೀತಿ ಮಾಡ್ತಾರ, 4 ಗಂಟೆಗೆ ಮನಿ ಬಿಟ್ಟು ಹೋಗಿ ಅಲ್ಲೇ ಕುಂದಿರ್ತಾರ ನೋಡಕ್. ಅಷ್ಟು ಪ್ರೀತಿ ಇದ್ದೀರಿ ಅವ್ರಿಗೆ, ಪ್ರೀತಿ ಅಷ್ಟೈತಿ. ಮನೆಯಲ್ಲಿ ಎದ್ದು ಹೇಳಿ ನಮಾಜ್ ಮಾಡ್ರಿ 1 ದಿನ ಅಂದ್ರೆ 4 ಗಂಟೆ ಹೇಳಾಕ ಸೊಂಟ ನೋವಾಗ್ತೈತಿ, ಕಾಲಾಗ ಏನಾಗ್ತೈತಿ, ಚುಟ್ಟು ಚುಟ್ಟು ಅಂತಿತಿ ಇವ್ರಿಗೆ. ಇಂತಹ ಕೆಲ್ಸಗೆ 3 ಗಂಟೆಗೆ ಎಚ್ಚರ ಆಗಿ ಹೋಗಿ ನಿಂದಿರ್ತಾರ ನಮ್ಮ ಹೆಣ್ಣು ಮಕ್ಕಳು. ಯಾವ್ದು ಪ್ರೀತಿ ತೋರ್ಸಾಕ್ ಕುಂತಿದ್ರ ಪ್ರಪಂಚದಲ್ಲಿ? ಇಮಾಮೆ ಹುಸೇನರ ಹೆಂಡತಿಯರು ಈ ಕೆಲಸ ಮಾಡಿದರು? ಮಾಡಿಲ್ಲ. ಅವ್ರ ಜೀವನದಲ್ಲಿ ಏನು ಮಾಡಿದ್ರು? ಕರ್ಬಲಾ ಮೈದಾನಲ್ಲಿ ಆ ಯಜೀದ್ಗಳು ಅವರು ದೇಹನಿಂದ ಏನು ತಲೆ ಮೇಲಿಂದ ಪಟ್ಟವನ್ನು ಜಗ್ಗಿದ್ರು, ಪರ್ದೆವನ್ನು ಕಸ್ಕೊಂಡಿದ್ರು. ಆದ್ರೆ 9 ವರ್ಷದ ಹುಡುಗಿ, ಎಷ್ಟು 90 ಇಯರ್, 9 ವರ್ಷದ ಹುಡುಗಿ, ಚಿಕ್ಕ ಹುಡುಗಿ ಏನಂದ್ಲು? ಅಮ್ಮ, ಅಮ್ಮಿ ಜಾನ್, ಐ ಪುಪ್ಪು ಜಾನ್, ಐ ಭಾಬಿ ಜಾನ್. ಎದಕ್ ನೀವು ಭಯ ಪಡ್ಕೊಳಕ್ ಕುಂತಿದ್ದೀರಾ? ಅವ್ರು ಹೇಳಿದ್ರು, ಏಕೆಂದ್ರೆ ಇವತ್ತಿಗಾಗಿ ಜೀವನದಲ್ಲಿ ಬೇರೆ ಯಾರಿಗೆ ನಾವು ಪರ್ದವನ್ನು ಬೇಪರ್ದ ಆಗಿ ತೋರಿಸಿಲ್ಲ. ಇವತ್ತು ಯಜೀದ್ಗಳು ನಮ್ಗೆ ಬೇಪರ್ದ ಮಾಡಿ ನೋಡಕ್ ಕುಂತಿದ್ದಾರೆ. ನಾವು ಹೇಗೆ ನಮ್ಮ ಮುಖವನ್ನು ಮುಚ್ಕೋಬೇಕು? ಪ್ರೀತಿಯ ಸಹೋದರರೇ, ಆ ಚಿಕ್ಕ ಹುಡುಗಿ ಏನ್ ಹೇಳಿದ್ಲು? ಅವರು ನಮ್ಮ ತಲೆ ಮ್ಯಾಲಿಂದ ಪಟ್ಟವನ್ನು ತೆಗ್ದಿರಬಹುದು, ಆದ್ರೆ ಅಲ್ಲಾ ರಬ್ಬುಲ್ ಇಜ್ಜತ್ ನಮ್ಗೆ ಉದ್ದವಾದ ಕುದ್ಲ ಕೊಟ್ಟಿದ್ದಾನೆ. ಇಂತಹ ಕರ್ಗಾಗಿದ್ದು ಉದ್ದವಾದ ಕುದ್ಲ ಕೊಟ್ಟಿದ್ದಾನೆ. ಈ ಕುದ್ಲವನ್ನು ನಾವು ಮುಖದ ಮೇಲೆ ಈ ರೀತಿ ಹಾಕೊಂಡು ನಾವು ಮುಖವನ್ನು ಮುಚ್ಕೊಂಡು ಹೋಗೋಣ. ಆ ಅಬ್ಬಿ ಜಾನ್ 9 ವರ್ಷದ ಹುಡುಗಿ ಹೇಳಕ್ ಕುಂತಿದ್ದಾಳೆ ಇದು ಮಾತು.
9 ವರ್ಷದ ಹುಡುಗಿ. ಇವತ್ತು 9 ವರ್ಷದ ಹುಡುಗಿ ನ್ಯಾಯದಿಂದ ಕೇಳಕ್ ಹೋಗ್ಬೇಡ್ರಿ. ಎಷ್ಟು 30-20 ವರ್ಷದ ಹೆಣ್ಣು ಮಕ್ಕಳು ಹೇಳಕ್ ಕುಂತಿದಾರ. ನಾವ್ ಅಲ್ಲಿ ಹೋಗೋರು ಹಾಗೆ ಹೋಗಂಗಿಲ್ಲ, ಮೇಕಪ್ ಮಾಡ್ಕೊಂಡು ಹೋಗ್ತಾರ, ಪೌಡರ್ ಹಚ್ಕೊಂಡ್ ಹೋಗ್ತಾರ, ಲಿಫ್ಟಿಗೆ ಹಚ್ಕೊಂಡ್ ಹೋಗ್ತಾರ. ಯಾಕಂದ್ರೆ ದೇವ್ರು ಇವ್ರಿಗೆ ನೋಡಿ ಫಟಕ್ನೆ ಬರ್ಬೇಕಂತ ಲಿಫ್ಟಿಗೆ ಹಚ್ಕೊಂಡ್ ಹೋಗಕ್ ಕುಂತಿದಾರ, ಮೇಕಪ್ ಮಾಡ್ಕೊಂಡ್ ಹೋಗಕ್ ಕುಂತಿದಾರ, ಸ್ಟೈಲ್ ಸುಲ್ಫೆ ಬಿಡ್ಕೊಂಡು ಹೊಂಟಿದಾರ. ಸುಲ್ಫೆ ಹಾಯ್ ಹಾಯ್ ಹಾಯ್. ಇಮಾಮ್ ಹುಸೇನ್ಗೆ ಪ್ರೀತಿ ಮಾಡೋರು ನೋಡ್ರಿ ಇವ್ರು, ನಮ್ಮ ಹೆಣ್ಣು ಮಕ್ಕಳು. ಇಮಾಮ್ ಹುಸೇನ್ಗೆ ಪ್ರೀತಿ ಮಾಡೋರು ಹೆಣ್ಣು ಮಕ್ಕಳು. ಅಹ್ಲೆ ಬೈತಿನ ಮನೆಯವರು ಬೇಪರ್ದ ಆಗಿದ್ರು, ಅವ್ರು ಆಗಿಲ್ಲ. ಮತ್ ಏನ್ ಮುಖ ತೋರಿಸ್ತೀರ ನಾಳೆ ಇಮಾಮ್ ಹುಸೇನ್ ಕಡೆ? ಏನೇ ಉತ್ತರ ಕೊಡ್ತೀರಾ ಇಮಾಮ್ ಹುಸೇನ್ ಕಡೆ? ಏನ್ ಹೇಳ್ತೀರಾ ಇಮಾಮ್ ಹುಸೇನ್ ಕಡೆ? ನಮ್ಮ ಅಕ್ಕ ತಂಗಿಯರು ಮನೆಯಲ್ಲಿ ಪರದಾನಲ್ಲಿ ಇರಬೇಕು, ಗೈರ್ ಮಹರಂ ಕಡೆ ತನ್ನ ಮುಖವನ್ನು ತೋರಿಸಬಾರದು. ಇವತ್ತು ನಮ್ಮ ಹೆಣ್ಣು ಮಕ್ಕಳು ಬೇಪರ್ದ ಆಗಿ ಹೋಗಿ ನಿಂತು ಎಷ್ಟೋ ಸಾವಿರಾರು ಜನರಿಗೆ ತನ್ನ ದೇಹ ತೋರ್ಸಾಕ್ ಕುಂತಿದ್ದಾರೆ, ಮುಖವನ್ನು ತೋರ್ಸಾಕ್ ಕುಂತಿದ್ದಾರೆ. ಆ ಹೆಣ್ಣು ಮಕ್ಕಳಿಗೆ ಕೈ ಕಟ್ಕೊಂಡು ಎಲ್ಲಿ ತಗೊಂಡ್ ಬರಾಕ್ ಕುಂತಿದ್ರು? ಕುಫಾಗೆ ತಗೊಂಡ್ ಬರಾಕ್ ಕುಂತಿದ್ರು. ಅಲ್ಲಾಹು ಅಕ್ಬರ್. ಕುಫಾಗೆ ತರೋದು ಸಂದರ್ಭದಲ್ಲಿ ಇಮಾಮ್ ಹುಸೇನ್ ಮನೆ ಒಳಗೆ ಒಬ್ಬಕ್ಕೆ ಹೆಣ್ಣು ಮಗಳು, ಯಾರು? ಬಿಬಿ ಶೀರೀನ್ ಅವರು ಕೆಲಸ ಮಾಡ್ತಿದ್ರು. ಇಮಾಮ್ ಹುಸೇನ್ ಮನೆ ಒಳಗೆ ಬಿಬಿ ಶೀರೀನ್ ಅವರು ಕೆಲಸ ಮಾಡ್ತಿದ್ರು. ಆ ಬಿಬಿ ಶೀರೀನ್ ಅವ್ರಿಗೆ ಇಮಾಮ್ ಹುಸೇನ್ ಅವ್ರು ಏನ್ ಹೇಳಿದ್ರು? ಶೀರೀನ್, ನೀ ಬಾಳ ಮುದುಕಿ ಆಗಿದ್ಯಾ, ನಾನು ನಿನ್ಗೆ ಕೆಲಸ ತೆಗ್ಯಾಕ್ ಕುಂತಿದ್ದೀನಿ, ನೀ ಹೋಗು ಮನೇಲಿ ಆರಾಮ್ ಮಾಡು. ಆ ಬಿಬಿ ಶೀರೀನ್ ಅವ್ರು ಹೇಳಿದ್ರು, ಇಮಾಮ್ ಹುಸೇನ್ ನಾನು ಎಲ್ಲಿ ಹೋಗ್ಬೇಕು? ನಾನು ಹಾಗೆ ಒಬ್ಬಕ್ಕೆ ಎಲ್ಲಿ ಹೋಗ್ಬೇಕು ಇಮಾಮ್ ಹುಸೇನ್? ನಿಮ್ಮ ಮನೆ ಬಿಟ್ಟು ನಾನು ಹೋಗೋದಿಲ್ಲ. ಇಮಾಮ್ ಹುಸೇನ್ ಏನ್ ಮಾಡಿದ್ರು? ಸ್ವಲ್ಪ ದುಡ್ಡು ಹಣವನ್ನು ಕೊಟ್ಟು ಕಳಿಸಿದ್ರು. ಏನು? ದುಡ್ಡು ಹಣವನ್ನು ಕೈಯಲ್ಲಿ ಕೊಟ್ಟು ಇಮಾಮ್ ಹುಸೇನ್ಗೆ ಕೊಟ್ಟು ಕಳಿಸಿದ್ರು. ಯಾರು? ಬಿಬಿ ಶೀರೀನ್ಗೆ ಕೊಟ್ಟು ಕಳಿಸಿದ್ರು. ಶೀರೀನ್ ತಗೊಂಡ್ ಹೋಗು. ಆ ಬಿಬಿ ಶೀರೀನ್ ತಾಯಿ ಏನ್ ಮಾಡಿದ್ಲು? ಇಮಾಮ್ ಹುಸೇನ್, ನಾನು ದುಡ್ಡು ತಗೊಂಡು ಹೋಗಾಕ್ ಕುಂತಿದ್ದೇನೆ, ಆದ್ರೆ ಈ ದುಡ್ಡಿನಿಂದ ನಾನು ಸುಂದರವಾದ ದೊಡ್ಡವಾದ ಮನೆ ಕಟ್ತೀನಿ, ದೊಡ್ಡವಾದ ಮನೆ ಕಟ್ತೀನಿ. ಆ ಹಳ್ಳಿ ಒಳಗೆ ಬೇರೆ ಯಾವ್ದು ಜನರ ಅಂತದ್ ಮನೆ ಇರಬಾರ್ದು, ಆ ರೀತಿ ನಾನು ದೊಡ್ಡವಾದ ಮನೆ ಕಟ್ತೀನಿ ಇಮಾಮ್ ಹುಸೇನ್ ಅಂತೂ ಬಿಬಿ ಶೀರೀನ್ ಅವರು ಹೇಳಿದ್ರು. ಹೇಳಿದ ನಂತರ ಆ ಬಿಬಿ ಶೀರೀನ್ ಅದೇ ಉದ್ದೇಶ ಪ್ರಕಾರ ಹೇಳಿದ ನಂತರ ಇಮಾಮ್ ಹುಸೇನ್ಗೆ ಇನ್ನೊಂದು ಮಾತು ಹೇಳಿದ್ರು. ಇಮಾಮ್ ಹುಸೇನ್, ನಾನು ಹೋಗ್ತೀನಿ, ಆದ್ರೆ ನನ್ನ ಇನ್ನೊಂದು ಕಂಡೀಷನ್ ಇದೆ, ನನ್ನ ನಿಯತಿ ಇದೆ, ನನ್ನ ಅರ್ಜೋ ಇಚ್ಛೆ ಇದೆ. ಅದು ಇಚ್ಛೆ ಏನು? ಇಮಾಮ್ ಹುಸೇನ್, ನೀವು ಮನೆ ಕಟ್ಟಿದ ನಂತರ ನನ್ನ ಮನೆಯೊಳಗೆ ನೀವು ಅತಿಥಿಯಾಗಿ ಬರಬೇಕು, ನನ್ನ ಮನೆಯೊಳಗೆ ನೀವು ದಾವತ್ಗೆ ಬರಬೇಕು. ಇಮಾಮ್ ಹುಸೇನ್, ನೀವು ಬರ್ತೀರಾ ಅಂದ್ರೆ ನಾನು ಹೋಗ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಆಯ್ತು ಹೋಗು ಶೀರೀನ್. ನೋಡು ಮನೆಯವ್ರಿಗೆ ಎಲ್ಲಾರ್ಗೆ ನಕ್ಕೊಂತ ಹೇಳಕಂದ್ರಿ ಇಮಾಮ್ ಹುಸೇನ್ ಅವರು. ನೋಡು ಬಿಬಿ ಶೀರೀನ್ ಅವರು ಮನೆ ಕಟ್ತಾರಂತೆ, ಬಿಬಿ ಶೀರೀನ್ ದಾವತ್ಗೆ ಬಾರಿ ಅಂತ ಕರೆಯಾಕ ಕುಂತಿದಾರ, ನಾವು ಬರ್ತೀವಿ ಹೋಗಿ ಶೀರೀನ್. ಮತ್ತು ಬಿಬಿ ಶೀರೀನ್ ಅವ್ರು ಹೇಳಿದ್ರು, ಇಮಾಮ್ ಹುಸೇನ್, ನೀವು ಒಬ್ಬರೇ ಅಲ್ಲ, ನಿಮ್ಮ ಕುಟುಂಬಗಳ ಜೊತೆ ಬರಬೇಕು, ನಿಮ್ಮ ಹೆಂಡತಿಯರು, ನಿಮ್ಮ ಮಕ್ಕಳು, ಅವ್ರು ಎಲ್ಲಾರು ನನ್ನ ಮನೆಗೆ ಬರಬೇಕು. ಹಂಗಂದ್ರೆ ನಾನು ಹೋಗ್ತೀನಿ, ಇಲ್ಲಾಂದ್ರೆ ಹೋಗುದಿಲ್ಲ ಇಮಾಮ್ ಹುಸೇನ್. ಇದು ಬಿಬಿ ಶೀರೀನ್ ಅವರು ಹೇಳಿದ ನಂತರ ಇಮಾಮ್ ಹುಸೇನ್ ಏನ್ ಹೇಳಿದ್ರು? ಆಯ್ತು, ನಾನು ಬರ್ತೀನಿ. ಶೀರೀನ್, ನಾನು ನಿನ್ನ ಮನೆಗೆ ಬರ್ತೀನಿ, ನಾನು ಬಂದಿದ್ದ ನಂತರ ಈ ರೀತಿ ನಿನ್ನ ಮನೆಗೆ ಬರ್ತೀನಿ, ನಾನು ನಿನ್ನೂ ಕಂಡು ಹಿಡಿಯಂಗಿಲ್ಲ, ಆ ರೀತಿ ನಿನ್ನ ಮನೆಗೆ ನಾನು ಬರ್ತೀನಿ, ನೀನೇ ಕಂಡು ಹಿಡಿಯಂಗಿಲ್ಲ ನಾವು ಯಾರು ಅನ್ನೋದು, ಆ ರೀತಿ ನಿನ್ನ ಮನೆಗೆ ನಾವು ಬರ್ತೀವಿ ಬಿಬಿ ಶೀರೀನ್ ಅಂತ ಇಮಾಮ್ ಹುಸೇನ್ ಅವರು ಹೇಳಿದ್ರು. ಹೇಳಿದ ನಂತರ ಬಿಬಿ ಶೀರೀನ್ ಅಳ್ಕೊಂತ ಹೇಳಿದ್ರು, ಇಮಾಮ್ ಹುಸೇನ್ ಏನ್ ಹೇಳಕುಂತಿದ್ರ? ಇಷ್ಟು ಜೀವನ ನಾನು ನಿಮ್ಮ ಮನೆಯೊಳಗೆ ಕೆಲಸ ಮಾಡಿದ್ದೇನೆ, ನಿಮ್ಮ ಮನೆದು ಊಟ ಮಾಡಿದ್ದೇನೆ, ನಿಮ್ಮ ಮನೆಯಲ್ಲಿ ಇದ್ದು ನಾನು ನೀರು ಕುಡಿದಿದ್ದೇನೆ, ನಿಮ್ಗೆ ನಾನು ಹೇಗೆ ಮರಿಬೇಕು? ನಿಮ್ಗೆ ನಾನು ಹೇಗೆ ಕಂಡು ಹಿಡಬಾರ್ದು? ನಾನು ನಿಮ್ಗೆ ಕಂಡು ಹಿಡಿತೀನಿ ಬಿಬಿ ಇಮಾಮ್ ಹುಸೇನ್ ಹೇಳಿದ ನಂತರ ಇಮಾಮ್ ಹುಸೇನ್ ಹೋಗು, ನಾವು ಬರ್ತೀವಿ, ಆವಾಗ ಗೊತ್ತಾಗ್ತೈತಿ. ಪ್ರೀತಿಯ ಸಹೋದರರೇ, ಬಿಬಿ ಶೀರೀನ್ ಅವರು ಕೂಫಾದು ನಡ್ರಾಕ್ ಒಂದು ಹಳ್ಳಿಯಲ್ಲಿ ಒಂದು ದೊಡ್ಡವಾದ ಮನೆ ಕಟ್ಕೊಂತು ಕುಂತಿದ್ರು. ಅವ್ರಿಗೆ ಬಿಬಿ ಶೀರೀನ್ ಹೇಗೆ ಗೊತ್ತಾಗ್ಬೇಕಾಗಿತ್ತು? ಮಕ್ಕಾನಿಂದ ಇಮಾಮ್ ಹುಸೇನ್ ಅವರು ಕೂಫಾಗೆ ಹೊಂಟಿದ್ದಾರೆ ಅನ್ನೋದು ಬಿಬಿ ಶೀರೀನ್ ತನ್ನ ಮನೆಗೆ ಸ್ವಚ್ಛತೆ ಮಾಡಿ ಬಣ್ಣ ಗಿಣ್ಣ ಹಚ್ಚಿ ಎಷ್ಟೋ ಒಳ್ಳೆ ರೀತಿ ಡೆಕೋರೇಷನ್ ಮಾಡಿದಾಳ. ಎಲ್ಲಾ ಜನರಿಗೆ ಹೇಳಕ್ ಕುಂತಿದ್ದು, ಇವತ್ತು ನನ್ನ ಇಮಾಮ್ ಹುಸೇನ್ ಅವರು ನನ್ನ ಮನೆಗೆ ಬರ್ತಾರ, ನಾನು ದಾವತ್ ಕೊಟ್ಟಿದ್ದೇನೆ, ನನ್ನ ಇಮಾಮ್ ಹುಸೇನ್ ನನ್ನ ಮನೆಗೆ ಬರ್ತಾರ. ಹಳ್ಳಿಯಲ್ಲಿ ಇರುವ ಎಲ್ಲಾರು ಜನರು ವಿಚಿತ್ರ ಹಾಕುಂತಿದ್ರು. ನೋಡ್ರಿ ಎಂತ ಪುಣ್ಯವಂತ ಇರಬಹುದು ಈ ಬಿಬಿ ಶೀರೀನ್, ಇಮಾಮ್ ಹುಸೇನ್ ಇವ್ರ ಮನೆಗೆ ಬರಾಕ್ ಕುಂತಿದಾರ ಅಂತೂ ಎಲ್ಲಾ ಜನರು ಅವರು ತನ್ನ ಮನೆ ಸ್ವಚ್ಛತೆ ಮಾಡಕ್ ಕುಂತಿದ್ರು. ಪ್ರೀತಿಯ ಸಹೋದರರೇ, ಬಿಬಿ ಶೀರೀನ್ ಹಗಲಲ್ಲಿ ಬರ್ತಿದ್ದು, ಮನಿ ಮ್ಯಾಲೆ ನಿಂತು ನೋಡ್ತಿದ್ದು, ಇಮಾಮ್ ಹುಸೇನ್ ಬರಾಕ್ ಕುಂತಿರಬಹುದು, ಇಮಾಮ್ ಹುಸೇನ್ ಬರಾಕ್ ಕುಂತಿರಬಹುದು. ಆದ್ರೆ ಪ್ರೀತಿಯ ಸಹೋದರರೇ, ಮಕ್ಕಾನಿಂದ ಕೂಫಾಗೆ ಎಲ್ಲಾ ಜನರು ಬರ್ತಿದ್ರು, ಇಮಾಮ್ ಹುಸೇನ್ ಕಂಡು ಬರ್ತಿದ್ದಿಲ್ಲ. ನೋಡ್ಕೊಂತ ಬಿಬಿ ಶೀರೀನ್ ರಾತ್ರಿ ಸಮಯ ಆಯ್ತು. ಬಿಬಿ ಶೀರೀನ್ ಅವರು ಮನೆಯಲ್ಲಿ ಹೋಗಿ ಮಲಗಿದ ನಂತರ ರಾತ್ರಿ ಸಮಯದಲ್ಲಿ ಈ ಯಜೀದ್ಗಳು ಏನಿದ್ರು ಎಲ್ಲಾರು ಇಮಾಮ್ ಹುಸೇನ್ ಅವರ ಮನೆಯವರ ಕುಟುಂಬಗಳಿಗೆ, ಹೆಣ್ಣು ಮಕ್ಕಳಿಗೆ ಹಗ್ಗವನ್ನು ಕೈಯಲ್ಲಿ ಕಟ್ಕೊಂತು ಎಲ್ಲಾರ್ಗೆ ಲೈನಿಂದ ತಗೊಂಡು ಬರಾಕ್ ಕುಂತಿದ್ದಾರೆ. ಇಮಾಮ್ ಹುಸೇನನ ಚಂಡ ಅವ್ರದ್ದು ಮುಖ ಏನಿದೆ ತಲೆ ಮೇಲೆ ಚುಚ್ಕೊಂಡು ಬರಾಕ್ ಕುಂತಿದ್ದಾರೆ. ಹಜರತೆ ಅಲಿ ಅಕ್ಬರಿನ ಮುಖವನ್ನು ತಲೆ ಮೇಲೆ ಚುಚ್ಕೊಂಡು ಕಟ್ಟಿ ಮೇಲೆ ಚುಚ್ಕೊಂಡು ಬರಾಕ್ ಕುಂತಿದ್ದಾರೆ. ಹಜರತೆ ಅಬ್ಬಾಸಿನ ಮುಖ ಏನಿದೆ ಅವ್ರದ್ದು ಮುಖವನ್ನು
ಕಟ್ಗಿ ಮೇಲೆ ಚುಚ್ಕೊಂಡು ಬರಾಕ್ ಕುಂತಿದ್ದಾರೆ. ಹಜರತೆ ಅಬ್ಬಾಸ್ ಹಜರತೆ ಕಾಸಿಮಿನ ಮುಖ ಏನ್ ಮಾಡಿದ್ರು, ಕಟ್ಗಿ ಮೇಲೆ ಚುಚ್ಕೊಂಡು ಬರಾಕ್ ಕುಂತಿದ್ದಾರೆ. ಯಾವ ರೀತಿ ಹಿಡಿದಿದ್ದಾರೆ, ಈ ರೀತಿ ಹಿಡಿದಿದ್ದಾರೆ. ಚಂಡವನ್ನು ಮ್ಯಾಲೆ ಇದೆ, ಮುಖವನ್ನು ಮ್ಯಾಲೆ ಇದೆ, ಕಟ್ಗಿಯಲ್ಲಿ ಚುಚ್ಕೊಂಡು ಎಲ್ಲಾರು ಮೆರವಣಿಗೆ ತಗೊಂಡು ಬರಾಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಮೆರವಣಿಗೆ ಮಾಡೋದು, ದೇವರು ಈ ರೀತಿ ಕಟ್ಗಿಯಲ್ಲಿ ಚುಚ್ಕೊಂಡು ಅಡ್ಡಾಡೋದು, ಇದು ಇಮಾಮಿ ಹುಸೇನಿನ ಕೆಲಸ ಅಲ್ಲ, ಯಜೀದನ ಕೆಲಸ ಇದೆ. ಇದು ಯಜೀದ್ ಮಾಡಿದ ಕೆಲಸ ಇದೆ. ಏಕೆಂದ್ರೆ ಇಮಾಮಿ ಹುಸೇನಿನ ಮುಖಗಳು ತಗೊಂಡು ಕಟ್ಗಿ ಮೇಲೆ ಚುಚ್ಕೊಂಡು ಮೆರವಣಿಗೆ ಮಾಡಿದ್ದು ಯಜೀದ್ಗಳು, ಎಲ್ಲಾರು ಸೈನಿಕಗಳು. ಇಮಾಮಿ ಹುಸೇನ್ ಇದ್ದಿದ್ದಿಲ್ಲ. ಹೇಗೆ ಮಾಡ್ತಿದ್ರು, ಏಕೆಂದ್ರೆ ಅವ್ರದೇ ಮುಖನೇ ಕಟ್ಗಿ ಮೇಲೆ ಇತ್ತು. ಪ್ರೀತಿಯ ಸಹೋದರರೇ, ಇಮಾಮಿ ಹುಸೇನಿನ ಎಲ್ಲ ಮುಖವನ್ನು ತಗೊಂಡು ಅವ್ರ ಮನೆಯವರಿಗೆ, ಕುಟುಂಬ ಹೆಣ್ಣು ಮಕ್ಕಳಿಗೆ ತಗೊಂಡು ದಾರಿಯಲ್ಲಿ ಹೋಗಿ ಕುಂತಿದ್ರು. ರಾತ್ರಿ ಸಮಯ ಆಗಿದೆ. ಆ ಹಳ್ಳಿಯಲ್ಲಿ ನಿಂತಿದ್ದ ನಂತರ ದೊಡ್ಡವಾದ ಮನೆ ಹುಡುಕಾಡ ಕುಂತಿದ್ರು. ಆ ಮನೆಗಳಲ್ಲಿ, ಆ ಊರಿನ ಒಳಗೆ ಒಂದೇ ಮನೆ ಕಂಡು ಬಂತು. ಅದು ಯಾವುದು, ಬಿಬಿ ಶಿರೀನ್ ಮಗ, ಬಿಬಿ ಶಿರೀನ್ ಮನಿ. ಬಿಬಿ ಶಿರೀನ್ ಮನಿ ಸಮೀಪ ಬಂದಿದ್ದ ನಂತರ ಬಿಬಿ ಶಿರೀನ್ ಪಕ್ಕದ ಮನೆಯವರು ಬಂದು ಕದವನ್ನು ಬಾರಿಸ್ತಾರೆ. ಎದ್ದೇಳ್ರಿ ಎದ್ದೇಳ್ರಿ, ಏನಾಯ್ತು, ಯಾವ್ದು ಕಾಫ್ಲಾ ಬಂದಿದೆ, ಎಷ್ಟು ಸೈನಿಕಗಳು ಬಂದಿದ್ದಾರ, ನಿನ್ನ ಮನೆ ದೊಡ್ಡ ಬಾಧೆ ಇದೆ, ನಿನ್ನ ಮನೆಯಲ್ಲಿ ಆರಾಮ ಮಾಡಕ ಬಂದಿದ್ದಾರ, ನಿನ್ನ ಮನೆಯಲ್ಲಿ ಸ್ವಲ್ಪ ಏನಾದ್ರೂ ವಿಶ್ರಾಂತಿ ಮಾಡಕ್ ಬಂದಿದ್ದಾರ, ಅವ್ರಿಗೆ ಅವಕಾಶ ಕೊಡೋ ಬರೋದಕ್ಕೆ. ಬಿಬಿ ಶಿರೀನ್ ಅವರು ಜಲ್ದಿ ಎದ್ದೇಳಿ ಏನ್ ಮಾಡಿದ್ರು, ತನ್ನ ಕದವನ್ನು ತೆಗೆದ್ರು, ಎಲ್ಲಾರಿಗೆ ಒಳಗೆ ಕರೆಸಿದ್ರು. ಎಲ್ಲಾರು ಬಾರಿ ಒಳಗಡೆ. ಯಾಕೆಂದ್ರೆ ಬಿಬಿ ಶಿರೀನ್ ಗೊತ್ತಿದ್ದಿಲ್ಲ ಈ ರೀತಿ ಇಮಾಮಿ ಹುಸೇನ್ ಅವರು ಕೊಲೆಯಾಗಿ ಬಂದಿದ್ದಾರ, ಶಹೀದ್ ಆಗಿ ಬಂದಿದ್ದಾರ ಅನ್ನೋದು ಬಿಬಿ ಶಿರೀನ್ ಗೊತ್ತಿದ್ದಿಲ್ಲ. ಪ್ರೀತಿಯ ಸಹೋದರರೇ, ಬಿಬಿ ಶಿರೀನ್ ಅವರು ಎಲ್ಲಾ ಸೈನಿಕರಿಗೆ ತನ್ನ ಮನೆಯಲ್ಲಿ ಕರೆದಿದ್ದ ನಂತರ ಆ ಅಹ್ಲೆ ಬೈತಿನ ಮನೆಯವರು, ಇಮಾಮಿ ಹುಸೇನ್ ಕುಟುಂಬಗಳು ಏನಿದ್ರು, ಅವರು ಮನೆ ಹೊರಗಡೆನೇ ಇದ್ರು. ಬಿಬಿ ಶಿರೀನ್ ಅವರು ಕರೆದಿದ್ರು, ನೀವು ಒಳಗಡೆ ಬಾರಿ ಅಂತೂ. ಯಜೀದ್ಗಳು ಏನ್ ಹೇಳಿದ್ರು, ಅವರಿಗೆ ಒಳಗಡೆ ಕರ್ಸೋದು ಅವಶ್ಯಕತೆ ಇಲ್ಲ, ಅವ್ರು ಹೊರಗಡೆನೇ ಇರ್ಲಿ, ಅವ್ರು ಒಳಗಡೆ ಬರಬಾರ್ದು, ಹೊರಗಡೆನೇ ಇರ್ಲಿ. ಬಿಬಿ ಶಿರೀನ್ ಒದರಿ ಹೇಳಿದ್ರು. ಏನಂತ, ಏನ್ ಹೇಳಕ್ ಕುಂತಿದ್ದಾರ, ನಾನು ಫಾತಿಮಾನ ಮನೆ ಒಳಗೆ ಕೆಲಸ ಮಾಡಿದ್ದೀನಿ, ಫಾತಿಮಾನ ಮನೆ ಒಳಗೆ ನಾನು ಕೆಲಸ ಮಾಡಿದ್ದೀನಿ. ಕೈದಿ ಯಾರಿದ್ದಾರೆ ಅಂತಹ ಜನರಿಗೆ ಪ್ರೀತಿ ಮಾಡ್ಬೇಕು ಅನ್ನೋದು ನನ್ನ ಫಾತಿಮಾ ಮತ್ತು ಜಹರಾ ಅವರು ಹೇಳಿಕೊಟ್ಟಿದ್ದಾರೆ. ನಾನು ಯಾವತ್ತು ಆ ರೀತಿ ಮನೆ ಹೊರಗಡೆ ಇರಂಗಿಲ್ಲ, ಇವರು ಅತಿಥಿಯಾಗಿ ಬಂದಿದ್ದಾರ, ನನ್ನ ಮನೆಯೊಳಗೆ ನಾನು ಕರ್ಕೊಂತೀನಿ ಅಂತೂ ಬಿಬಿ ಶಿರೀನ್ ಅವರು ಎಲ್ಲಾರಿಗೆ ಮನೆಯೊಳಗೆ ಕರ್ಕೊಂಡ್ಸಿದ ನಂತರ ಮನೆಯಲ್ಲಿ ಒಂದು ಮುನೆಯಲ್ಲಿ ಕುಂದಿರಿಸಿದ್ರು. ಎಲ್ಲಾ ಊಟವನ್ನು ತಯಾರು ಮಾಡಿದ್ರು. ಎಲ್ಲಾರು ಯಜೀದ್ಗಳು ಊಟ ಮಾಡಕ್ ಕುಂತಿದ್ರು. ಬಿಬಿ ಶಿರೀನ್ ಅವರು ಊಟ ತಗೊಂಡ್ ಬಂದು ಆ ಹೆಣ್ಣು ಮಕ್ಕಳ ಮನೆ ಏನಿದೆ, ಹೆಣ್ಣು ಮಕ್ಕಳು ಎಲ್ಲಾರು ಬಿಬಿ ಅಹ್ಲೆ ಬೈತರು ಏನಿದ್ದಾರೆ ಅವ್ರ ಸಮೀಪ ಊಟವನ್ನು ಇಟ್ಟರು. ಇಟ್ಟಿದ ನಂತರ ಊಟವನ್ನು ಮಾಡಿ ಅಂತೂ ಬಿಬಿ ಶಿರೀನ್ ಅವರು ಹೇಳಿದ್ರು. ಹಜರತಿ ಉಮ್ಮೆ ಲೈಲಾ, ಶಹರೆ ಬಾನು, ಬಿಬಿ ಜೈನಬ್ ಅವರೆಲ್ಲಾರು ಏನ್ ಮಾಡಿದ್ರು, ಹಿಂದೆ ಕೈವನ್ನು ಕಟ್ಟಿದಿತ್ತು, ಕೈವನ್ನು ತೋರಿಸಿದ್ರು. ಆ ಹಗ್ಗವನ್ನು ಬಿಬಿ ಶಿರೀನ್ ಬಿಚ್ಚಿದ್ರು. ಬಿಚ್ಚಿದ ನಂತರ ಪ್ರೀತಿಯ ಸಹೋದರರೇ, ಬಿಬಿ ಶಿರೀನ್ ಅವರು ಹಗ್ಗ ಬಿಚ್ಚಿದ್ರು. ಹಜರತೆ ಉಮ್ಮೆ ಲೈಲಾ, ಶಹರೆ ಬಾನು, ಬಿಬಿ ಜೈನಬ್ ಅವರಿಗೆ ಆ ಬಿಬಿ ಶಿರೀನ್ ಮತ್ತೆ ಹೇಳಿದ್ರು, ಊಟವನ್ನು ಮಾಡ್ರಿ. ಇಷ್ಟು ಹೇಳಿದ ನಂತರ ಬಿಬಿ ಜೈನಬ್ ಇಮಾಮೆ ಹುಸೇನಿನ ತಂಗಿಯವರು ಒದರಿ ಹೇಳಿದ್ರು, ಹೈ ಇಮಾಮೆ ಹುಸೇನ್, ಐ ಇಮಾಮೆ ಹುಸೇನ್. ಹೇಗೆ ಒದರಿ ಹೇಳಬೇಕಾಗಿತ್ತು. ಬಿಬಿ ಶಿರೀನ್ ಚಿರಾಡಿ ಹೇಳಿದ್ರು, ನನ್ನ ಸರ್ದಾರಿನ ಹೆಸರು ಎದಕ್ ತಗೊಳಕ್ ಕುಂತಿದ್ದೀರಾ, ನನ್ನ ಅಮೀರವ್ರ ಹೆಸರು ಎದಕ್ ತಗೊಳಕ್ ಕುಂತಿದ್ದೀರಾ, ನೀವು ಯಾರು ನೀವು ಅಂತ ಕೇಳಿದ ನಂತರ, ಬೇಕೆಂದ್ರೆ ಬಿಬಿ ಜೈನಬ್ ಮುಖದ ಮೇಲೆ ಕೂದಲವನ್ನಿತ್ತು, ಎಲ್ಲ ಧೂಳವನ್ನಿತ್ತು, ಮುಖ ರಾತ್ರಿ ಕತ್ಲದಲ್ಲಿ ಕಾಣಕ್ ಕುಂತಿದ್ದಿಲ್ಲ. ಬಿಬಿ ಶಿರೀನ್ ಅವರಿಗೆ ಬಿಬಿ ಜೈನಬ್ ಹೇಳಿದ್ರು, ನಾವು ಯಾರಂತೀನಿ ಹೇಳಕ್ ಕುಂತಿದ್ದೀಯಲ್ಲ, ಐ ಶಿರೀನ್, ನಾವು ಯಾರು ಅಂದರೆ ಇಮಾಮೆ ಹುಸೇನ್ ಕುಟುಂಬಗಳ ಮನೆಯವರು ನಾವು. ಇದು ಕಟ್ಕಿ ಮೇಲೆ ಚಂಡಗಳು ಏನ್ ನೋಡಕ್ ಕುಂತಿದ್ಯಲ್ಲ, ಮುಖವನ್ನು ಏನ್ ನೋಡಕ್ ಕುಂತಿದಿರಲ್ಲ, ಅದು ಬೇರೆ ಯಾವ್ದಲ್ಲ, ಇಮಾಮೆ ಹುಸೇನ್ ಮುಖ ಇದೆ, ಅಲಿ ಅಕ್ಬರಿನ ಮುಖ ಇದೆ, ಅಲಿ ಕಾಸಿಮಿನ ಮುಖ ಇದೆ, ಅಲಿ ಅಬ್ಬಾಸಿನ ಚಂಡ ಇದೆ, ನೋಡು ಎಲ್ಲಾರ್ದು ಚಂಡ ಈ ರೀತಿ ಕಟ್ಕಿ ಮೇಲೆ ಚುಚ್ಕೊಂಡು ಬಂದಿದ್ದಾರೆ. ಇಷ್ಟು ಹೇಳಿದ ನಂತರ ಬಿಬಿ ಶಿರೀನ್ ಅವರು ಚಿರಾಡಿ ಹೇಳಿದ್ರು, ಹಾಯ್ ಅಲ್ಲಾ, ಇಮಾಮೆ ಹುಸೇನ್ ಅವರು ನಿಜ ಹೇಳಿದ್ರು. ಐ ಬಿಬಿ ಶಿರೀನ್, ನಿನ್ನ ಮನೆಗೆ ಅತಿಥಿಯಾಗಿ ಬರ್ತೀವಿ, ನೀನೇ ಕಂಡು ಹಿಡಿಯಂಗಿಲ್ಲ. ಇವತ್ತು ಇಮಾಮಿ ಹುಸೇನ್ ನನ್ನ ಮನೆಯಲ್ಲಿ ಬಂದಿದ್ದಾರ, ನಾನೇ ಕಂಡು ಹಿಡಿದಿಲ್ಲ ಇಮಾಮಿ ಹುಸೇನ್ ಬಂದಿದ್ದಾರ ಅನ್ನೋದು. ನನಗೆ ಗೊತ್ತಾಗಿಲ್ಲ ಇಮಾಮ್ ಹುಸೇನ್ ಬಂದಿದ್ದಾರ ಅನ್ನೋದು. ಇಮಾಮಿ ಹುಸೇನ್ ನನ್ನ ಮನೆಯಲ್ಲಿ ಬಂದಿದ್ದಾರ. ಐ ಇಮಾಮಿ ಹುಸೇನ್, ಈ ರೀತಿ ನೀವು ನನ್ನ ಮನೆಗೆ ಬರ್ತೀರಿ ಅಂದಿದ್ರೆ ನಾನು ಮನೆ ಕಟ್ಟಿದಿಲ್ಲ, ಹಾಗೆ ನಾನು ಇರ್ತಿದ್ದೆ. ಇಮಾಮ್ ಹುಸೇನ್ ಏಕೆ ಬಂದಿದ್ದೀರಾ ಈ ರೀತಿ. ಬಿಬಿ ಶಿರೀನ್ ಅವರು ಹೇಳಿ ಅಳ ಕುಂತಿದ್ರು. ಪ್ರೀತಿಯ ಸಹೋದರರೇ, ಬಿಬಿ ಶಿರೀನ್ ಹೇಳಿ ಅಳ ಕುಂತಿದ್ರು. ಬಿಬಿ ಶಿರೀನ್ ಅವರು ಆ ಮುಖಗಳನ್ನು ನೋಡಿ, ಆ ಎಲ್ಲ ಏನಿದೆ ಮುಖಗಳನ್ನು ನೋಡಿ ಚಕ್ರ ಬಂದು ಬೆಳಕ್ ಕುಂತಿದ್ರು. ಎಲ್ಲಾರು ಎಬಸ್ತಿದ್ರು. ಪ್ರೀತಿಯ ಸಹೋದರರೇ, ಬೆಳಗಿನ ಜಾವ ಆಗಿದ್ದ ನಂತರ ಬಿಬಿ ಶಿರೀನ್ ಅವರಿಗೆ ಎಲ್ಲಾ ಜೇಜಿದ್ಗಳು ಸೇನೆಗಳು ಎಬ್ಸಾಕ್ ಕುಂತಿದ್ದಾರೆ. ಐ ಶಿರೀನ್ ಎದ್ದೇಳು, ಐ ಶಿರೀನ್ ಎದ್ದೇಳು. ಪ್ರೀತಿಯ ಸಹೋದರರೇ, ಬಿಬಿ ಶಿರೀನ್ ಅವರು ಇಡೀ ದೇಹವನ್ನು ತಣ್ಣವನಾಗಿತ್ತು. ಇನ್ನ ಲಿಲ್ಲಾಹಿ ವ ಇನ್ನ ಇಲೈಹಿ ರಾಜಿಊನ್. ರಾತ್ರಿ ಸಮಯದಲ್ಲೇನೆ ಅವರು ಇಂತಕಾಲ ಆದ್ರು ಬಿಬಿ ಶಿರೀನ್ ಅವರು. ನೋಡ್ರಿ, ಆಶಿಕಾನೆ ರಸೂಲ್ ಅವರು ಹುಸೇನ್ಗೆ ಪ್ರೀತಿ ಮಾಡೋರು, ತನ್ನ ಜೀವನ ಕೊಟ್ಟರು ಅವ್ರ ಪ್ರೀತಿ ಒಳಗೆ. ಇವತ್ತು ನಾವು ಇಮಾಮ್ ಹುಸೇನ್ಗೆ ಪ್ರೀತಿ ಮಾಡೋರು. ಒಂದು ಸಮಯ ನಮಾಜ್ ಮಾಡಕ್ ಅವಕಾತಿಲ್ಲ ಇವ್ರಿಗೆ, ನಮಾಜ್ ಮಾಡಕ್ ಅವಕಾತಿಲ್ಲ ಇವ್ರಿಗೆ, ಶರಿಯತಿನ ಪಾಲನೆ ಮಾಡಕ್ ಶಕ್ತಿ ಇಲ್ಲ ಇವ್ರಿಗೆ. ಇಮಾಮಿ ಹುಸೇನ್ ಹೆಸರು ತಗೊಂತೀರಾ, ಬೇರೆ ಧರ್ಮ ಜನರಿಗೆ ಯಾವ್ದು ಸಂದೇಶ ಮುಟ್ಟಿಸಾಕ್ ಕುಂತಿದ್ದೀರಾ, ಯಾವ್ದು ಸಂದೇಶ ಮುಟ್ಟಿಸಾಕ್ ಕುಂತಿದ್ದೀರಾ. ಪ್ರೀತಿಯ ಸಹೋದರರೇ, ಬೆಳಗಿನ ಜಾವ ಆಗಿದ್ದ ನಂತರ, ಯಾಕಂದ್ರೆ ಬಿಬಿ ಶಿರೀನ್ ಅವರು ಸಾಯದ ಮುಂಚೆ ಒಂದು ಮಾತು ಹೇಳಿದ್ರು, ಹಾಯ್ ಅಲ್ಲಾ, ಈಗ ಇಮಾಮೆ ಹುಸೇನ್ ಅವರು ಪ್ರಪಂಚದಲ್ಲಿ ಇಲ್ಲ ಅಂದರೆ ನಾನು ಜೀವಿತಿದ್ದು ಏನು ಮತ್ತು ಉಪಯೋಗ.
ನಾನು ಜೀವಿತಿರಂಗಿಲ್ಲ ಅಯ್ಯಲ್ಲ, ನನ್ನ ದೇಹದಿಂದ ಆತ್ಮ ತಗೊಂಡ್ಬಿಡು ಯಾ ಅಲ್ಲ. ಹೇಗೆ ವಧ ಹೇಳಬೇಕು ಅದೇ ಕ್ಷಣದಲ್ಲಿ ಆತ್ಮ ದೇಹದಿಂದ ಹೊರಗಡೆ ಬಂತು ಬಿಬಿ ಜೈನಬಿನ. ಇವ್ರು ಇದ್ರು ಇಮಾಮ್ ಹುಸೇನ್ಗೆ ಪ್ರೀತಿ ಮಾಡೋರು, ಇವ್ರಿದ್ರು ಇಮಾಮ್ ಹುಸೇನ್ಗೆ ಪ್ರೀತಿ ಮಾಡೋರು. ಹುಸೇನನ್ನ ಪ್ರೀತಿ ಮಾಡಿದ ತಕ್ಷಣ ಜೀವ ಕೊಟ್ರು ತನ್ನ. ಇವತ್ತು ಜೀವ ಯಾರಿಗ ಇಷ್ಟ ಇಲ್ಲ ರೀ? ಎಲ್ಲಾರ್ಗೆ ಇಷ್ಟ ಇದೆ, ಎಲ್ಲಾರ್ಗೆ ಪ್ರೀತಿ ಇದೆ ತನ್ನ ಜೀವನ ಮೇಲೆ. ಆದ್ರೆ ಪ್ರೀತಿ ಹೆಸರು ನಮ್ಮ ಜೀವನ ಇಮಾಮ್ ಹುಸೇನ್ ಪ್ರೀತಿ ಒಳಗೆ ನಮ್ಮ ಜೀವನವನ್ನು ಕಳಿಬೇಕು. ನಾವು ಎಲ್ಲೇ ಹೊಂಟಿದ್ದೀವಿ? ಹಾಯ್ ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರಿ ಆಗಿದ್ದ ನಂತರ ಇಮಾಮ್ ಹುಸೇನ್